ನಾನು ಬರೋದಕ್ಕಿಂತ ಮುಂಚೆನೆ ಯಾವುದೋ ಪೇಷಂಟ್ ಬಂದು ಬೆಡ್ಶೀಟ್ ಹೊತ್ಕೊಂಡು ಮಲಗಿದೆಯಲ್ಲ, ಈ ರೀತಿ ಮುಖ ಮುಚ್ಕೊಂಡು ಮಲಗಿರೋದು ನೋಡಿದ್ರೆ ಯಾವುದೋ ಲೇಡಿ ಪೇಷಂಟೇ ಇರ್ಬೇಕು. ಏನಪ್ಪಾ ನಿನ್ನ ಲೀಲೆ, ಲೇಡಿ ಲೇಡಿ ನಾನು ಬಂದಾಯ್ತು ಎದ್ದು ಹೇಳಿ. ಇಲ್ಲ, ಎಲ್ಲೋ ನಾಚಿಕೆ ಸ್ವಭಾವ, ಎಷ್ಟೇ ಆದ್ರೂ ಹೆಣ್ಣಲ್ಲವೇ ಇರಲಿ, ನಾನೇ ಮುಸುಕು ತೆಗೆದು ಎದ್ದೇಳಿ. ಹೇಳಿ. ನಮಸ್ಕಾರ ನೀನೇನೋ ಹೊರಗಡೆ ನಿಂತ್ಕೊಂಡು ಪೇಷಂಟ್ ಕರ್ಕೊಂಡ್ ಬರಬಿಟ್ಟು ನೀನೇ ಪೇಷಂಟ್ ತರ ಬೆಡ್ ಮೇಲೆ ಮಲಗಿದ್ಯಾ? ಯಾಕೆ? ಡಾಕ್ಟ್ರೆ, ನೀವು ನನಗೆ ಕೊಡಬೇಕಾದ 2 ವರ್ಷದ ಬೋನಸ್ ಕೊಡದೇ ಇರೋದ್ರಿಂದ ನನಗೆ ಮಾಡೋ ಕೆಲಸದಲ್ಲಿ ಉತ್ಸಾಹನೇ ಕಮ್ಮಿ ಆಗಿದೆ. ಯಾಕಮ್ಮ ಈ ರೀತಿ ಹೇಳ್ಬಿಟ್ಟೆ? ನನ್ನ ಕ್ಲಿನಿಕ್ಗೆ ಪೇಷಂಟ್ಗಳಿಲ್ಲ, ಬಿಸ್ನೆಸ್ ಇಲ್ಲ, ಅಂತದಲ್ಲಿ ನಿನಗೆ 2 ವರ್ಷದ ಬೋನಸ್ ಎಲ್ಲಿಂದಪ್ಪ ಕೊಡ್ಲಿ? ಹೋದ ತಿಂಗಳು ನಿನಗೆ ಕರೆಂಟ್ ಬಿಲ್ ಕಟ್ಟಕ್ಕಾಗದೆ 160 ರೂಪಾಯಿ ಶಾರ್ಟೇಜ್ ಬಂತು. ಅದನ್ನ ನನ್ನ ಹೆಂಡತಿ ಅಂತ ಕೇಳಿದ್ರೆ ಅವಮಾನ ಅಂತ ಆ ಎರೆಹುಳ ಹತ್ರ ಸಾಲ ಮಾಡಿದೀನಿ, ಗೊತ್ತೇನು? ಅಳ್ಬೇಡಿ, ನಾನ್ ಸಾಲ ಅಂತ ನಿಮ್ಗೆ ಹೇಳ್ಕೊಟ್ಟೆ. ನೀವ್ ಹೂ ಅನ್ನೋದಾದ್ರೆ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನನ್ನ ಹೃದಯನ ನಿಮ್ಗೆ ಗೊತ್ತೇ ಕೊಟ್ಬಿಡ್ತೀನಿ. ಡಾಕ್ಟ್ರೆ, ಈ ಮಾಯಾ ಬಜಾರ್ ಹತ್ರ ಹುಷಾರ್. ಒಂದಲ್ಲ ಒಂದಿನ ನಿಮ್ಮನ್ನ ಗಾಂಧಿ ಬಜಾರಲ್ಲಿ ನಿಲ್ಲಿಸಿ ನಿನಗೇ ಗೊತ್ತಿಲ್ದಿರೋ ಹಾಗೆ ನಿಮ್ಮನ್ನೇ ಹರಾಜಾಕಿ. ನಿನಗ್ ಯಾಕೋ ಅದೆಲ್ಲ? ಅಲ್ಲಿವರೆಗೂ ನಾನು ಪರ್ಸೆ ಕಡ್ಲೆಕಾಯಿ ತಿಂತ ನಿಂತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿಯಾ? ಹರಾಜ್ ಹಾಕ್ಬೇಕಾದ್ರೆ ನನ್ಗೂ ಕಿವಿ ಕೇಳಿಸುತ್ತೆ. ಡಾಕ್ಟರ್ ವಿಠಲ್ ರಾವ್ 1 ಸಲ, ಡಾಕ್ಟರ್ ವಿಠಲ್ ರಾವ್ 2 ಸಲ, ಡಾಕ್ಟರ್ ವಿಠಲ್ ರಾವ್ 3 ಸಲ ಅನ್ನೋದು. ಆವಾಗ ನೋಡಿಕೊಳ್ಳೋಣ. ಚೆನ್ನಾಗಿರುತ್ತೆ. ಆಗ ನೋಡೋಣ ಅಂತ ಈಗ ಸುಮ್ನೆ ಇದ್ರೆ ಸಂಜೆನೆ ಹರಾಜ್ ಹಾಕ್ಬಿಟ್ಲಪ್ಪ. ಆಗ ನನಗೆ ಯಾಕೆ ಬಿಡಿ, ಮನೆಯಲ್ಲಿರೋ ನೀರಿನ ತೊಟ್ಟಿ ಸಾಲದು ಅಂತ ಹೊರಗಡೆ ಬಾವಿ ನೋಡ್ಕೊಂಡ್ರೆ ಸುಸ್ತು ಹೊಡಿಯೋದು ನಮಗೆ. ಯಾಕ್ರೆ ಈಗೇನು ಕ್ಲಿನಿಕ್ ಪೇಷಂಟ್ಗಳು ಬರ್ತಾ ಇಲ್ಲ, ಬಿಸಿನೆಸ್ ಆಗ್ತಾ ಇಲ್ಲ, ಅದಕ್ಕೆ ನೀನು ಕೊಡಬೇಕಾದ 2 ವರ್ಷದ ಬೋನಸ್ ಕೊಡ್ತಾ ಇಲ್ಲ ಅಂತೀರಾ? ಹೌದು ಕಣ, ನನ್ನ ಕ್ಲಿನಿಕ್ಗೆ ಪೇಷಂಟ್ಗಳು ಬರ್ಲಿ, ಬಿಸ್ನೆಸ್ ಆಗ್ಲಿ, ನಿನ್ನ ಬೋನಸ್ ಅನ್ನ ಮುಖದ ಮೇಲೆ ಬಿಸಾಡುವೆ. ಅರ್ಥವಾಯಿತು ಬಿಡಿ. ಶರಣು ತಂದೆ ಶರಣು. ಅಪ್ಪ ಮುರಾರಿ, ನಮ್ಮ ಕ್ಲಿನಿಕ್ಗೆ ಪೇಷಂಟ್ಗಳು ಬರೋ ಹಾಗೆ ಮಾಡು. ಬಂದ ಪೇಷಂಟ್ಗೆ ನಮ್ಮ ಡಾಕ್ಟರ್ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ವರ್ಕೌಟ್ ಆಗುವಾಗ ಮಾಡು. ನಮ್ಮ ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ನಿಂದ ಕಾಯಿಲೆಗಳು ವಾಸಿ ಆಗ್ಬೇಕು. ನಮ್ಮ ಡಾಕ್ಟರ್ ಕೈ ತುಂಬಾ ದುಡ್ಡು ಬರ್ಬೇಕು. ಅದರಿಂದ ಅವ್ರು ನನಗೆ ಕೊಡಬೇಕಾದ 2 ವರ್ಷದ ಬೋನಸ್ ಚುಕ್ತ ಮಾಡ್ಬೇಕು. ಹಾಗೆ ಮಾಡಪ್ಪ. ಕೋತಿ ಗೋವಿಂದ, ನನ್ನ ಮುರಾರಿ ಬಳಿ ನಿನ್ನದೇನ ಪ್ರಾರ್ಥನೆ? ಈ ಮಾತನ್ನ ಮುರಾರಿನೇ ಹೇಳಿ ಸುಮ್ಮನಾಗ್ತೀನಿ. ಏನ್ ಪಾರಿದ್ರಿ? ಯಾವ ಸೆಟ್ರಾಗಡೆ ಹಾಕಿ ತಿಂತೀರಾ? ನನಗೆ ಶುಗರ್ ಅಂತ ನನ್ನ ಹೆಂಡತಿ ಅನ್ನನೇ ಹಾಕಲ್ಲ, ಬರೀ ಮುದ್ದೆ ಹಾಕ್ತಾಳೆ. ಅಯ್ಯೋ, ಶುಗರ್ ಇಟ್ಕೊಂಡು ಇಷ್ಟೊಂದು ಬರೋಣ. ಸುಮ್ಮನೆರಪ್ಪ, ಎದೆ ನೋವು. ಎದೆ ನೋವು ಏನಪ್ಪ ಮಾಡೋದಕ್ಕೆ ಗೊತ್ತಾಗ್ತಿಲ್ವಲ್ಲ. ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ತಲೆ ಓಡ್ತಾ ಇಲ್ಲ. ಯಾಕೆ ಇದ್ ಬಂದ್ರೆ ನಮ್ ಗಾಡ್ ಫಾದರ್ ಇರೋ ಎದ ಮೇಲೆ ಬಿದ್ದ ತಕ್ಷಣ ಕಣ್ಣೆ ಮುಚ್ಕೊಂಡ್ಬಿಟ್ರಲ್ಲ. ಯಾಕೋ ಹೀಗ್ ಮಾಡ್ದೆ? ನೀವೇನು ಬದುಕಿದ್ದೀರಾ? ಹೌದು ಡಾಕ್ಟರ್. ನನ್ನ ಎದೆ ನೋವು, ನನ್ನ ಎದೆ ನೋವು, ನನ್ನ ಎದೆ ನೋವು ಹೊರಟೋಯ್ತು ಡಾಕ್ಟರ್. ಎದೆ ನೋವು ಹೊರಟೋಯ್ತಾ? ಹೌದು ಡಾಕ್ಟರ್. ನಾನು ಒಬ್ಬ ಡಾಕ್ಟ್ರೆ, MBBS MD ಎಲ್ಲ ಮಾಡಿದೀನಿ. ಅಮೆರಿಕ, ಯುರೋಪ್ ಎಲ್ಲ ಸುತ್ತ ಬಂದಿದ್ದೀನಿ. ಆದ್ರೆ ನಿಮ್ ತರ ಟ್ರೀಟ್ಮೆಂಟ್ ನಾನು ಎಲ್ಲೂ ನೋಡಿಲ್ಲ. ಈಗ ಕೊಟ್ಟಿದ್ದು ಟ್ರೀಟ್ಮೆಂಟ್ ಸುಮ್ಮನೆ ಎದೆ ಮೇಲೆ ಬಂದು ಬಿದ್ದಿದ್ದಲ್ವಾ? ಸುಮ್ಮನೆ ಇರಪ್ಪ. ನೋಡು, ಇದು ಮಸ್ಕ್ಯುಲರ್ ಹಾರ್ಟ್ ಪ್ರಾಬ್ಲಮ್ ಅಂತ. ಎದೆಗೆ ಬಲವಾದ ಪ್ರೆಷರ್ ಆಗಿ ಹೊಡೆದಾಗ ಎದೆ ಚಾಲು ಆಗತ್ತೆ ಅಂತ ನನಗೂ ಗೊತ್ತಿತ್ತು. ಆದ್ರೆ ಯಾವಾಗ ಎಲ್ಲಿ ಹೊಡಿಬೇಕು ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಯ್ತು. ಡಾಕ್ಟರ್, ಯು ಆರ್ ರಿಯಲಿ ಜೀನಿಯಸ್. ಮುರಾರಿ, ನಿನ್ನ ಲೀಲೆ ಅಪಾರ. ಇದೀಗೆ ಮುಂದುವರಿಲ್ಲಪ್ಪ. ನೋಡಿ, ಈಗ ನಾನ್ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನನ್ನ ಫೀಸ್ ಅಂತ 150 ರೂಪಾಯಿ ಕೊಟ್ಬಿಡಿಯಪ್ಪ. ಬರೀ 150 ರೂಪಾಯಿ? ಎಕ್ಸ್ಕ್ಯೂಸ್ ಮೀ, ಏನ್ರಿ ಈ ರೀತಿ ಮಾತಾಡ್ತೀರಾ? ಬೇರೆಯವರು ಅಂತಂದ್ರೆ ಸಾಮಾನ್ಯವಾಗಿ ನಾನು 250-300 ರೂಪಾಯಿ ಫೀಸ್ ತಗೋತೀನಿ. ಪಾಪ ಡಾಕ್ಟರ್ ಅಂತ ಹೇಳ್ತಾ ಇದ್ದೀರಾ, ಒಂದು 125 ಕೊಡಿ ಸಾಕು, ಹೋಗಿ ಪಾಪ. ತಗೊಳ್ಳಿ, 10,000 ರೂಪಾಯಿ. ಲಲಿತಾ, ಒಂದ್ ಲೋಟ ಕಾಫಿ ತಗೊಂಬರ ಬೇಗ. ಹಲೋ ಹಲೋ,
ನನ್ನ ಹೆಸರು ಮೀನಾ ಅಂತ, ಕಂಗ್ರ್ಯಾಚುಲೇಷನ್ಸ್ ಹೇಳ ಅಂತ ಬಂದೆ. ನಾನೇ ಸಮಾಜ ಸೇವಕಿ ಲಲಿತಾಂಬ, ನನ್ನ ನಂಬಿ ಪ್ಲೀಸ್ ಪ್ಲೀಸ್. ಅಷ್ಟೇ ಅಲ್ಲ, ಕೈ ಕುಲ್ಬೇಕಾಗಿತ್ತು. ನಾನ್ ಮಾಡಿರೋ ಯಾವ ಕೆಲ್ಸಕ್ಕೆ ನನ್ಗೆ ಕಂಗ್ರಾಟ್ಸ್ ಹೇಳಿ ಕೈ ಕುಲಬೇಕು ಅಂತ ಬಂದಿರೋದು ನೀವು? ಹೇಳಿ, ಬಚ್ಚಲು ತಿಕ್ಕದಕ್ಕ, ಮೋರಿ ಕ್ಲೀನ್ ಮಾಡಿದಕ್ಕ, ಅಥವಾ ಬೀದಿ ದೀಪ ಸರಿ ಮಾಡ್ಸಿದಕ್ಕ? ನಾನು ಕೈ ಕುಲ್ಬೇಕು ಅಂತ ಇರೋದು ನಿಮ್ಗಲ್ಲ, ಮತ್ತೆ ಡಾಕ್ಟರ್ಗೆ. ಯಾಕೆ ಅಂತ ಘನಂದಾರಿ ಕೆಲಸ ಅವ್ರೇನ್ ಮಾಡಿರೋದು? ಸತ್ ಹೋಗ್ಬೇಕಾಗಿದ್ದ ಪೇಷಂಟ್ ಗೆದ್ದೆ ಗುದ್ದಿ ಬದುಕ್ಸದ್ರಂತೆ. ಎಲ್ಲಾ ಕಡೆನೂ ಇದೇ ಪ್ರಚಾರ ಆಗ್ತಾ ಇದೆ. ಅಷ್ಟೇ ಅಲ್ಲ, ನ್ಯೂಸ್ ಅಲ್ಲೂ ಬರೀ ಅದೇ ಸುದ್ದಿ. ಅದಕ್ಕೆ ಅವ್ರನ್ನ ನೋಡ್ಕೊಂಡು ಕೈ ಕುಲ್ಬಿಟ್ಟು ಹೋಗೋಣ ಅಂತ ಬಂದೆ. ಓ ಮೈ ಗುಡ್ನೆಸ್, ನಮ್ ಡಾಕ್ಟರ್ ಇಂಥ ಟ್ರೀಟ್ಮೆಂಟ್ ಕೊಡ್ತಾರೆ. ಹಲೋ, ಐ ಆಮ್ ಡಾಕ್ಟರ್ ವಿಠಲ್ ರಾವ್. ಗೊತ್ತು ಡಾಕ್ಟ್ರೆ, ನೀವ್ ಕೊಟ್ಟ ಟ್ರೀಟ್ಮೆಂಟ್ ಅದ್ಭುತವಾಗಿದೆ. ಇದು ಮೆಡಿಕಲ್ ಪ್ರಪಂಚದಲ್ಲೇ ಹೊಸ ರೀತಿಯ ಪ್ರಯೋಗ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನ್ ನಿಮ್ಮನ್ನ ನೋಡ್ಕೊಂಡು ಕೈ ಕುಲ್ಬಿಟ್ಟು ಹೋಗೋಣ ಅಂತ ಬಂದೆ. ಆಹಾ, ಎಷ್ಟು ಚೆನ್ನಾಗಿದೆ, ಹೀಗೆ ಇರೋಣ ಅಂತ ಅನಿಸ್ತಾ ಇದೆ. ಆದ್ರೆ ನಮ್ಮ ಯಜಮಾನ್ರಿಗೆ ಯಾರಿಗೂ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಅವ್ರ ಆಸೆ. ಡ್ಯಾಡಿ, ಏನ್ ನಿಂತ್ಕೊಂಡೆ ಮಾತಾಡ್ತಿದ್ರಲ್ಲ, ಕೂತ್ಕೊಳ್ಳಿ ಮಾತಾಡೋಣ. ಸಾರಿ ಡಾಕ್ಟ್ರೆ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇನ್ನೊಂದ್ಸಲ ನಾವಿಬ್ರು ಕಾಫಿಗೆ ಹೋಗೋಣ. ಓಕೆ ಓಕೆ. ಸ್ವೀಟ್ ನಿಮ್ಗೆ. ಇಟ್ಸ್ ಮೀ. ಓ ಮೈ ಗಾಡ್. ಓಕೆ ಬಾಯ್. ಓಕೆ, ಇರಿ ಗೇಟ್ ವರೆಗೂ ಬಂದು ಬಿಡ್ತೀನಿ. ಪಾಪ ಅವರು ಹೊರಗಡೆ ಹೋಗೋದು ದಾರಿ ಗೊತ್ತಾಗಲ್ವೇನ್ರಿ? ಏನ ಈ ರೀತಿ ಮಾತಾಡ್ತಿದ್ಯಾ? ಈಗ ಜಮಾನ ಬದಲಾಗ್ತಿದೆ. ಡಾಕ್ಟರ್ ವಿಠಲ್ ರಾವ್, ಲೆವೆಲ್ ಚೇಂಜ್ ಅಂತ ನೋಡಿ ಮಾಡಿ ಮಾತಾಡೋ. ಅಣ್ಣ, ಎಲ್ಲಾ ಪೇಪರ್ ಅಲ್ಲೂ ನಿಂದೆ ಹೆಸರು. ಇಂತ ಟ್ರೀಟ್ಮೆಂಟ್ ಎಲ್ಲಿಟ್ಟಿದ್ಯಣ್ಣ? ರಾಜ, ಇದು ಸಣ್ಣ ಸ್ಪೆಷಲ್, ನಾಳೆಯಿಂದ ನೋಡು. ಅಲ್ಲ ಅಣ್ಣ, ನೀನ್ ಔಷಧಿ ಕೊಟ್ಟಿದ್ ಪೇಷಂಟ್ ಎಲ್ಲ ಸತ್ತೋಗ್ತಾ ಇದ್ರು. ಆದ್ರೆ ಇವತ್ ಪೇಪರ್ ಓದಿದ ಮೇಲೆ ಗೊತ್ತಾಗಿದ್ದು ನೀನು ಚೆನ್ನಾಗಿ ಔಷಧಿ ಕೊಡ್ತೀಯ ಅಂತ. ಅದಕ್ಕೆ ಕೇಳ್ದೆ. ಮಗಲ್ಲೇ, ಏನಣ್ಣ ಹೀಗೆ ಹೋಗ್ತೀಯಾ? ತಾಗದ ಕಾಪಾಡಕ್ಕೆ ಬಿಗದೆ ಬಿಡುವೆ. ಬರದೆ ಬೇಟ. ಅಣ್ಣ, ಏನೋ ಅಡ್ಡೇಟ್ ಮೇಲೆ ಗುಡ್ಡೇಟ್. ನೀನ್ ಕೊಟ್ಟಿದ್ದ ಔಷಧಿಯಿಂದ ಪೇಷಂಟ್ ಕಾಯಿಲೆ ವಾಸಿ ಆಗೋಯ್ತು ಅಂತ ಇಷ್ಟೊಂದು ಎಗರಾಡ್ತಾ ಇದೆಯಲ್ಲ ನೀನು. ಚಂದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜಾಸ್ತಿ ಬಾಚಾ ಹೋಗಕ್ಕಂದ ಒಳಗಡೆ. ಅಣ್ಣ, ಹೋಗಕ್ಕಂದ ಏನಾದ್ರು ಮಾಡ. ಒಂದೇ ಬೇಟಳ. ಏನ್ ಇಬ್ರು ಇಷ್ಟತ್ರ ನಿಂತ್ಕೊಂಡಿದಾರಲ್ಲ, ಜಾನೆ ಜಿಗರ್ ಜಾನೆ ಮಾನ್. ಈಗ ವಿಠಲ್ ರಾವ್ ಲೆವೆಲ್ ಚೇಂಜ್. ಕೇಪ ಡಿಸ್ಟೆನ್ಸ್. ನಾನ್ ನಿಮ್ ಹೆಂಡತಿ ಅನ್ನೋದನ್ನ ಮರಿಬೇಡಿ. ಸಂಸಾರನೇ ಬೇರೆ, ವೃತ್ತಿನೇ ಬೇರೆ ಕಣಲೆ. ಚಲ ಅಂದರ್ ಚಲೋ. ವಿಠಲ್ ರಾವ್, ಜಮಾನ ನಿಂದು, ಹಾಡು 10 ಕುದುರೆ. ಮೇಡಮ್, ಯಾವ ಕಾರ್ಯಕ್ರಮ ಬರ್ತೀಗ? ನಮ್ ಯಜಮಾನ್ರದು ಸಂದರ್ಶನ ಅಂತೆ, ನೋಡೋಣ ಇರು. ಜಯ ಕರ್ನಾಟಕ ಮಾತೆ ಮತ್ತು ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇದು ಖಂಡಿತವಾಗ್ಲೂ ದಿಢೀರ್ ವಾರ್ತೆ ಅಲ್ಲ, ಒಂದು ದಿಢೀರ್ ಸಂದರ್ಶನ. ನಮಸ್ಕಾರ ಡಾಕ್ಟರ್ ವಿಠಲ್ ರಾವ್ ಅವರಿಗೆ. ನಮಸ್ಕಾರ ಇವರೇ, ಜನತೆಗೂ ನಮಸ್ಕಾರ. ನೋಡಿ ಡಾಕ್ಟರ್ ವಿಠಲ್ ರಾವ್, ತಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಪವಾಡವನ್ನೇ, ಒಂದು ವಿಸ್ಮಯವನ್ನೇ ಉಂಟು ಮಾಡಿದ್ದಾರೆ. ಅಂದ್ರೆ ಸಾವಿನ ದಡದಲ್ಲಿ ನಿಂತ ಒಬ್ಬ ಡಾಕ್ಟರ್ನ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಬದುಕಿಸಿದ್ರ. ಈ ಪವಾಡ ತಾವು ಹೇಗೆ ಉಂಟು ಮಾಡಿದ್ರೆ ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ 2 ಮಾತಲ್ಲಿ ತಿಳಿಸ್ಕೊಡಿ. ನಮ್ಮ ಮನೆಯಲ್ಲಿ ಒಂದು ಹಳೆ ಸ್ಕೂಟರ್ ಇತ್ತು. ಅದು ನಮ್ಮ ತಂದೆ ಕಾಲದ್ದು. ಅವರು ನಮ್ಮ ತಾತನಿಗೆ ಯಾರೋ ಕೊಟ್ಟಿದ್ರಂತೆ, ಅದನ್ನ ನಮ್ಮ ತಂದೆ ಕೊಟ್ಟಿದ್ರು. ಅದನ್ನ ನಾನು ಕಿಕ್ ಮಾಡಿ ಬಿಟ್ರೆ ಎದುರುಗಡೆ ಗೋಡೆಗೆ ಹೋಗಿ ಗುದ್ದು ಬಿಡೋ. ಆ ಒಂದು ಮೆಥಡ್ ನ ನಾನು ನೆನಪಲ್ಲೇ ಇಟ್ಕೊಂಡಿದ್ದೆ. ಆ ಮೆಥಡ್ ನ ನಮ್ಮ ಕಾಂಪೌಂಡರ್ ಗೋವಿಂದನ ಮೇಲೆ ಪ್ರಯೋಗ ಮಾಡಿ ಅವನನ್ನ ಡಾಕ್ಟರ್ ರವಿಕುಮಾರ್ ಎದೆಗೆ ಗುದ್ದು ಹಾಗೆ ಮಾಡಿದೆ. ಅವನು ಹೋಗಿ ಗುದ್ದಿದ, ಅವರ ಮೇಲೆ ಎದ್ದರು. ತಾವು ಪ್ರಾರಂಭದಲ್ಲಿ ಯಾಕೆ ಇಂತ ಒಂದು ಹೊಸ ಪ್ರಯೋಗಗಳನ್ನ ಮಾಡಲಿಲ್ಲ? ನೋಡಿ, ನಾನು ಬ್ಯಾಚುಲರ್ ಆಗಿದ್ದಾಗ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೀನಿ. ಆದ್ರೆ ಈ ಮದುವೆ ಅನ್ನೋ ಒಂದು ಸರ್ಕಲ್ ಒಳಗೆ ಧುಮುಕಿದಾಗ ಈ ಸಾಧನೆಗಳನ್ನ ಮಾಡೋದು ಕಷ್ಟ ಆಗುತ್ತೆ. ನನ್ನ ಹೆಂಡತಿ ಸಮಾಜ ಸೇವಕಿ ಲಲಿತಾಂಬೆ ಅದು ಎಲ್ಲ ನಿಂತಿದ್ಲು, ಅವಳನ್ನ ಕಟ್ಕೊಂಡ ಮೇಲೆ ನನಗೆ ಈ ರೀತಿ ಸಾಧನೆಗೆ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಆದ್ರೂ ಈ ಮೆಥಡ್ ನನಗೆ ನೆನಪಿತ್ತಲ್ಲ, ಒಂದು ಪ್ರಯೋಗ ಇರಲಿ ಅಂತ ಮಾಡಿಬಿಟ್ಟೆ. ಇವತ್ತು ಜೈಶೀಲನಾಗಿದ್ದೀನಿ. ಇವತ್ತು ಡಾಕ್ಟರ್ ವಿಠಲ್ ರವರ ಲೆವೆಲ್ಲೇ ಬೇರೆ, ಅವರ ಜಮಾನ ಬದಲಗಯ. ನೋಡಿ ವೀಕ್ಷಕರೇ, ನಮಗೆಲ್ಲ ಕಾಯಿಲೆಗಳನ್ನ ತರಿಸೋದು ಡಾಕ್ಟರ್ ವಿಠಲ್ ರಾವೇ, ಕಾಯಿಲೆಗಳನ್ನ ಹೋಗಿಸೋದು ಡಾಕ್ಟರ್ ವಿಠಲ್ ರಾವ್. ಬದುಕಿದೆ. ಇಂಥ ಒಂದು ಸುವರ್ಣಾವಕಾಶವನ್ನ ತಾವು ತಪ್ಪಿಸ್ಕೊಳ್ಳದೆ ಡಾಕ್ಟರ್ ವಿಠಲ್ ರಾವ್ ಕ್ಲಿನಿಕ್ ಹೋಗಿ ಅವ್ರ ಹತ್ರ ಚಿಕಿತ್ಸೆ ಪಡೆದು ತಾವು ಆರೋಗ್ಯದಿಂದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ಈ ದಿಢೀರ್ ಸಂದರ್ಶನ ಮುಕ್ತಾಯವಾಯಿತು. ನಮಸ್ಕಾರ ಮತ್ತು ನಮಸ್ಕಾರ ಡಾಕ್ಟರ್ ವಿಠಲ್ ರಾವ್ ಅವರಿಗೆ. ನಮಸ್ತೆ. ನಿಮಗೂ ಚಿಕ್ಕೋಡಿ ಚಿನ್ನಸ್ವಾಮಿ ಅವರಿಗೆ ಹಾಗೂ ನಮ್ಮ ಲೈಟ್ಸ್ ಆಫ್ ಮಾಡ್ರಿ. ಬರ್ಲಿ ಇವತ್ತು ಮನೆಗೆ. ಆರತಿ ಎತ್ತಿ ನೈವೇದ್ಯ ಇಡ್ಲಿಲ್ಲ ಅಂದ್ರೆ ನಾನ್ ಸಮಾಜ ಸೇವಕಿ ಲಲಿತಾಂಬನೇ ಅಲ್ಲ. ಮೇಡಮ್, ದುಡುಕ್ಬೇಡಿ.
ಆದ್ರೆ ಡಾಕ್ಟ್ರು ದಿಢೀರ್ ಅಂತ ಉದ್ಭವ ಮೂರ್ತಿ ತರ ಫೇಮಸ್ ಆಗಿ ಉದ್ಭವ ಆಗ್ಬಿಟ್ಟಿದಾರಲ್ಲ. ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ ವಿಶಾಲು. ಕೇಳ್ಗಾಲದಲ್ಲಿ ನಾಯಿ ಮೊಟ್ಟೆ ಇಡ್ತು ಅಂತಾರಲ್ಲ, ಹಾಗಾಗಿದೆ ಇವ್ರ ಕತೆ. ತಾಳಿದವನು ಬಾಲಿಯಾನು. ಇವತ್ತಿದನ್ನೆಲ್ಲ ನೋಡಿರೋರು ನಾಳೆ ಕ್ಲಿನಿಕ್ಗೂ ಬರ್ತಾರ ಅಂತ ಕಾದ್ ನೋಡೋಣ. ಇಲ್ಲಿ ಹೇಳ್ತಾರೆ ಕರೆಕ್ಟ್. ಏ ಗಣೇಶ, ನಮ್ದು ಸ್ನಾನ ಮುಗಿದು ಪೂಜೆ ಮುಗಿದ್ರು ನೀನ್ ಇನ್ನೂ ಕ್ಲಿನಿಕ್ ನೆಲ ಒರೆಸ್ತಾ ಇದೀನಾ? ವಾಟ್ಸ್ ಟೈಮ್? ಡಾಕ್ಟ್ರೆ, ನಾವು ಪ್ರತಿದಿನ 10 ಗಂಟೆಗೆ ತಾನೇ ಕ್ಲಿನಿಕ್ ಓಪನ್ ಮಾಡೋದು. ಎಲ್ಲಿದ್ಯಮ್ಮ ನೀನು? ಮುಂಚೆ ಆದ್ರೆ 10 ಗಂಟೆ, 11 ಗಂಟೆ, 12 ಗಂಟೆಗೆ ಕ್ಲಿನಿಕ್ ಓಪನ್ ಮಾಡ್ತಿದ್ವಿ, ನಡೀತಾ ಇತ್ತು. ಆದ್ರೆ ಈಗ ಹಾಗಲ್ಲ ಅಮ್ಮ. ಡಾಕ್ಟರ್ ವಿಠಲ್ ರಾವ್ ಲೆವೆಲ್ಲೇ ಚೇಂಜ್, ಜಮಾನ ಬದ್ಲಗಯ. 8 ಗಂಟೆಗೆ ದುಕಾನ್